ಏನಂದ್ರೆ ಇದು ಮಾಡಿದ ಗಂಟೆ 10 ಜನ ಸರ್, ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ತೀವಿ, 10 ಜನ ಸತ್ತಿದ್ದಾರೆ ಸರ್ ಗಂಡರು. ಏನು ಅಂದರೆ ಈ ಬಾರ್ ಬಂದಾಗ್ಲಿಂದನೂ ಸುಮಾರು ಅಂದರೆ ಒಂದು 20 ಜನ, 10 ವರ್ಷದಿಂದ ಒಂದು 25 ವರ್ಷದವರೆಗೂ ಒಂದು 20 ಜನ ಹುಡುಗರು ಸತ್ತೋದ್ರು. ಮದ್ಯ ಸೇವಿಸಿ 4 ವರ್ಷಗಳಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಾವು. ಆಕ್ರೋಶಗೊಂಡ ಮಹಿಳೆಯರಿಂದ ಬಾರ್ ಮುಂದೆ ಪ್ರತಿಭಟನೆ. ಎಂಎಸ್ಐಎಲ್ ತೆರವು ಮಾಡುವಂತೆ ಗ್ರಾಮದ ನಾಗರಿಕರ ಆಗ್ರಹ. ಕುಡಿತದ ಚಟಕ್ಕೆ ಬಿದ್ದು ಕಳೆದ 4 ವರ್ಷಗಳಲ್ಲಿ 20ಕ್ಕೂ ಹೆಚ್ಚು ಜನರು ಸಾವಿಗೆ ಬಲಿಯಾಗಿದ್ದಾರೆ. ತಮ್ಮ ಕುಟುಂಬ ರಕ್ಷಿಸಿಕೊಳ್ಳಲು ಈಗ ಮಹಿಳೆಯರು ಬೀದಿಗೆ ಬಂದು ಪ್ರತಿಭಟನೆ ಶುರು ಮಾಡಿದ್ದಾರೆ. ನಮ್ಮೂರಲ್ಲಿ ಮದ್ಯದಂಗಡಿ ಬೇಡವೇ ಬೇಡ ಅಂತ ರಸ್ತೆಯಲ್ಲಿ ಬೊಬ್ಬೆ ಹೊಡೆಯೋಕೆ ಶುರು ಮಾಡಿದ್ದಾರೆ. ಇಷ್ಟಕ್ಕೂ ಈ ಘಟನೆ ನಡೆದಿರೋದು ಎಲ್ಲಿ ಅಂದ್ರ ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತರಿದಾಳು ಗ್ರಾಮದಲ್ಲಿ ರಸ್ತೆಗಿಳಿದು ಮಹಿಳೆಯರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ನಮ್ಮ ಗ್ರಾಮದಲ್ಲಿ ಎಂಎಸ್ಐಎಲ್ ಬಾರ್ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ನಮ್ಮ ಗ್ರಾಮದಲ್ಲಿ ಮದ್ಯ ಸೇವನೆಯಿಂದ ಕಳೆದ 4-5 ವರ್ಷಗಳಿಂದ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಮನೆಗೆ ಆಧಾರವಾಗಿದ್ದವರನ್ನ ಕಳೆದುಕೊಳ್ಳಲು ಮದ್ಯದ ಅಂಗಡಿಯೇ ಕಾರಣ ಎಂದು ಗ್ರಾಮದ ಮಹಿಳೆಯರು ರೊಚ್ಚಿಗೆದ್ದು ಬೀದಿಗಿಳಿದಿದ್ದಾರೆ. ತರಿದಾಳು ಗ್ರಾಮದ ಬಾರ್ ಮುಂದೆ ಜಮಾಯಿಸಿದ ಮಹಿಳೆಯರು ಬಾರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿ ತಮ್ಮ ಕಿಚ್ಚನ್ನ ಹೊರಹಾಕಿದ್ದಾರೆ. ತರಿದಾಳು ಗ್ರಾಮದಲ್ಲಿ ಎಂಎಸ್ಐಎಲ್ ತೆರೆದಿರೋದ್ರಿಂದ ಹುಡುಗರು ಕುಡುಕರಾಗ್ತಿದ್ದಾರೆ. ಈ ಬಾರ್ನಲ್ಲಿ ಸಿಗುವ ಮದ್ಯವನ್ನ ಸೇವಿಸಿ ಗ್ರಾಮದಲ್ಲಿ ಸಾಲು ಸಾವುಗಳು ಆಗುತ್ತಿವೆ. ಈ ಬಾರ್ ತೆರೆದಾಗ್ನಿಂದ ಸುಮಾರು 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈ ಬಾರ್ನಿಂದಾಗಿ ಕುಡುಕರು ಹೆಚ್ಚಾಗುತ್ತಾ ಗ್ರಾಮದ ಶಾಲೆಯನ್ನು ಸಹ ಕುಡುಕರ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಇದರಿಂದ ಶಾಲೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಹೀಗಾಗಿ ನಮ್ಮ ಗ್ರಾಮದಲ್ಲಿರೋ ಎಂಎಸ್ಐಎಲ್ ತೆರವು ಮಾಡಿ ನಮ್ಮ ಕುಟುಂಬವನ್ನ ಉಳಿಸಿ ಎಂದು ಮಹಿಳೆಯರು ಆಗ್ರಹಿಸಿದ್ದಾರೆ. ಬಾರ್ ಬಂದಾಗ್ಲಿಂದನೂ ಸುಮಾರು ಅಂದ್ರೆ ಒಂದು 20 ಜನ ಗ್ರಾಮದಲ್ಲಿ ಎಂಎಸ್ಐಎಲ್ ಆರಂಭವಾದಾಗಿನಿಂದ ಈ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಬಾರ್ ಮುಚ್ಚಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ.